ಮಾಡೋ ವಿಷಯದಲ್ಲಂತೂ 2 ಕೋಟಿ ಪ್ರತಿ ವರ್ಷ ಆಗಲಿಲ್ಲ, ಅದು ಫೇಲ್ಯೂರ್ ಆಯಿತು. ಅದರಂದ್ರೆ ಏನೇನೋ ಘೋಷಣೆಗಳ ಮೇಲೆ ಘೋಷಣೆ ಮಾಡಿದರು, ಸಾಕಷ್ಟು ತಂಪಾಗಿತ್ತು, ಬೆನ್ನು ಚಪ್ಪರಿಸ್ಕೊಂಡ್ರು, ಏನೆಲ್ಲ ಮಾಡಿದರು. ಅದರಲ್ಲಿ ಯಾವುದು ಎಷ್ಟು ಮಟ್ಟಿಗೆ ಆಯಿತು ಅನ್ನೋದು ನಿಮ್ಮೆಲ್ಲ ಕಣ್ಣದ ಪ್ರಚಾರ ಭಾಳ ಆಯಿತು. ಆದರೆ ಅವು ಏನು ಹೇಳ್ಕೊಂಡಿದ್ರು ಅವು ಆಗಲೇ ಇಲ್ಲ ಅನ್ನುವಂಥದ್ದು ಅತ್ಯಂತ ನೋವಿಂದ ಹೇಳಬೇಕಾಗ್ಯದ. ಅದ್ರಾಗೂ ಅವರು ಮಾತಾಡಿದಂಥದ್ದು ಏನಪ್ಪ ಅಂತಂದ್ರೆ, ಈ ಉದ್ಯೋಗ ಸೃಷ್ಟಿ ಜೊತೆಗೆ ಮುಖ್ಯವಾಗಿ ಮಾತಾಡಿದ್ದು ಗಂಗಾ ಸ್ವಚ್ಛ ಮಾಡುವಂಥ ವಿಷಯ. ಇವತ್ತು ಗಂಗಾ ಇವರು ಬಂದಾಗ ಎಲ್ಲಿದ್ದರು, ಇನ್ನೂ ಅರ್ಧ ಸ್ಥಿತಿಯೊಳಗಿದ್ದಾರೆ, ಇನ್ನೂ ಸ್ವಚ್ಛ ಆಗಿಲ್ಲ ಗಂಗಾ ಮಾತಾ ಅನ್ನೋದು ಅಷ್ಟೇ ಸತ್ಯದ. ಇದರರ್ಥ ಏನಪ್ಪ ಅಂತಂದ್ರೆ ಹೇಳೋದಿಲ್ಲ. ನಮ್ಮ ಮೋದಿಯವರು ತಾವು ಈ ಒಂದು 11 ವರ್ಷಗಳ ಪ್ರಧಾನಿಯಾಗಿ ಏನು ಕೆಲಸ ಮಾಡಿದರು, ಅದರಲ್ಲೇ ಅವ್ರು ಏನು ಯಶಸ್ವಿ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅನ್ನೋದು ಅತ್ಯಂತ ನೋವಿಂದ ಹೇಳಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಅವ್ರು ಇನ್ನೊಂದು ಮಾಡಬೇಕಾಗಿತ್ತು, ಬಂದ ತಕ್ಷಣ ಅರ್ಥವ್ಯವಸ್ಥೆ ಬದಲು ಮಾಡ್ತೀನಿ ಹಾಗೆ ಹೀಗೆ ಏನು ಹೇಳಿದರು ಅದನ್ನು ಓದು ಮತ್ತು ಕಾರ್ಪೊರೇಟ್ ಕೈಯಲ್ಲಿ ಓದಿ ಸಿಗಿಸ್ಬಿಟ್ರು. ಅದನ್ನು ಕಾರ್ಪೊರೇಟ್ಗಳು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅವ್ರು ಸ್ವತಃ ಗಂಟು ಮಾಡ್ಕೊಂಡು ಕೆಲವೊಂದು ಓಡಿ ಹೋದರು, ಕೆಲವೊಂದು ಏನೋ ಮಾಡಿದರು. ಇವತ್ತು ಕೇವಲ ಪಾರ್ಟಿ ಫಂಡ್ ಕೊಡೋ ಸಲುವಾಗಿ ಇದಾವಪ್ಪ ಕಂಪ್ನಿಗಳನ್ನು ಹಂಗೆ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಆರ್ಥಿಕ ಸೋಲಾಯಿತು. ರಾಜಕೀಯವಾಗಿಯೂ ಆರ್ಥಿಕವಾಗಿ ಸೋಲ್ತಿದ್ದ ಕಾರಣಕ್ಕಾಗಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ ಆಗಲಿಲ್ಲ. ಇವತ್ತು ಏನಿದ್ರು ನಾವು ಚೈನಾದ ಮೇಲೆ ಡಿಪೆಂಡ್ ಆಗುವಂಥದ್ದು, ಅಮೆರಿಕ ಮೇಲೆ ಡಿಪೆಂಡ್ ಆಗುವಂಥದ್ದು. ಇವತ್ತಿನ ಕಾರ್ಪೊರೇಟ್ರೆಲ್ಲ ಅಮೆರಿಕನ್ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಿರ್ಭರ ಆದಿದ್ದು, ಅವ್ರ ಮೇಲೆ ನಿಂತಿದ್ದು ನೋಡಿದಾಗ ನಾವು ಆತ್ಮನಿರ್ಭರ ಎಲ್ಲಿ ಆದ್ವಿ, ಹೆಂಗೆ ಆದ್ವಿ ಅನ್ನೋದಕ್ಕೆ ಇವತ್ತಿಗೆ ನಾವು ಸ್ಪಷ್ಟ ಉತ್ತರ ಇಲ್ಲ. ಯಾಕಂದ್ರೆ ಇಲ್ಲಿ ಬಡತನ ಹೆಚ್ಚಾಗ್ಯದ, ನಿರುದ್ಯೋಗ ಹೆಚ್ಚಾಗ್ಯದ, ಹಸುವಿನ ಸಂಕಟ ಹೆಚ್ಚಾಗ್ಯದ, ಯಾವುದು ಏನು ಕಡಿಮೆ ಆಗ್ಯದ ಅಂತ ಅವರೇ ಇಲ್ಲಿ ಬಿಡಿಸಿಡಬೇಕಾಗ್ತದೆ. ಏನೋ ಆಗಲಿ ಇವತ್ತಿನ ಈ ಒಂದು ಸಂದರ್ಭದಲ್ಲೇ ನಾವೆಲ್ಲ ಮಾತಾಡಬಾರದು ಅಂದರೂ ಸಹಿತ ಒಬ್ಬ ಪ್ರಧಾನಿ ಏನೇನು ಮಾಡಲಿಕ್ಕೆ ಸಾಧಿತು, ಏನು ಮಾಡಿದ ಸಾಧಿತು ಅನ್ನೋದ್ರ ಬಗ್ಗೆ